Hello dear students, welcome to physics class. JSS RSH PU College Vidyagiri Dharwad, Department of Physics by Shweta Kulkarni. Today it is a continuation part of the chapter 3 motion in a straight line part 4. In the last class we discussed about the acceleration and position time graph for the acceleration, positive acceleration, negative acceleration and for the zero acceleration, and some different cases of the acceleration. Another one, the VT graph area covered under the VT graph, it indicates the displacement. Today we discuss about the important concept of this chapter. In this class, most of the time they ask the 5-mark question is of the derivation part. Derivation of the kinematic equation. In this we have the two type. One is with the help of the graph, another one is with the help of the calculus. Most of the time they ask graphical method only. If particularly they mention derive the kinematic equation with the help of the calculus, then only you go through the calculus. Otherwise you can go through the graphical method only. Kinematic equation for uniformly accelerated motion, graphical method. ಬೇಸಿಕಲಿ ಇದನ್ನ ಕೇಳ್ತಾರೆ, ಬಟ್ ನಿಮ್ಗೆ ಡೈರೆಕ್ಟ್ ಎಕ್ಸ್ಪ್ರೆಷನ್ ಕೊಟ್ಟು ಡಿರೈವ್ ಮಾಡಿರಿ ಹಿಂಗೆ ಅಂಥೇಳಿ. ಅವ್ರೇನಾದರೂ ಪರ್ಟಿಕ್ಯುಲರ್ಲಿ ನಿಮ್ದು ಕ್ಯಾಲ್ಕುಲಸ್ ಮೆಥಡ್ ಅಂತನ ಕೇಳಿದ್ರೆ ನೆಕ್ಸ್ಟ್ ಹೇಳ್ತೇವೆ, ಅದನ್ನು ರೆಫರ್ ಮಾಡಿ. ಬರೀ ಜನರಲಿ ಕೇಳಿದರೆ ಇದು ಗ್ರಾಫಿಕಲ್ ಮೆಥಡ್, ಇದನ್ನು ಯೂಸ್ ಮಾಡೋದು ಬೆಟರ್ ಅಂಥೇಳಿ. ಓಕೆ, ನಾವು ಗೋ ಥ್ರೂ ದ ಡೆರಿವೇಶನ್. ಕನ್ಸಿಡರ್ ಅ ಬಾಡಿ ಸ್ಟಾರ್ಟಿಂಗ್ ವಿತ್ ದ ಇನಿಷಿಯಲ್ ವೆಲಾಸಿಟಿ v0. ಕೆಲವೊಂದ್ರೊಳಗೆ v0 ಅಂತ ಕೊಟ್ಟಾರ, ಕೆಲವೊಂದು ಕಡೆ u ಅಂತ ಕೊಟ್ಟಾರ. ಎರಡೂ ಕನ್ಸಿಡರ್ ಮಾಡ್ತಾರೆ. ನೀವು u ಅಂತ ಬರೆದ್ರೂ ತಪ್ಪಿಲ್ಲ, v0 ಅಂತ ಬರೆದ್ರೂ ತಪ್ಪಿಲ್ಲ. ಎರಡರೊಳಗೆ ಯಾವುದು ನೀವು ಮೆನ್ಷನ್ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ. ನಿಮ್ಗೆ NCERT ಟೆಕ್ಸ್ಟ್ ಬುಕ್ ಒಳಗೆ v0 ಅಂತ ಕೊಟ್ಟಿದ್ದ, ಬೇರೆ ನೀವೇನಾದರೂ ರೆಫರೆನ್ಸ್ ಬುಕ್ ರೆಫರ್ ಮಾಡಿದ್ರೆ ಅದು v0 ಬದಲಿ u ಅಂತ ಹೇಳಿನೂ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ moving with the uniform acceleration a. VT graph, time is along the x-axis, velocity is along the y-axis. ಇನಿಷಿಯಲಿ ನಿಮ್ಮದು ಝೀರೋದಿಂದ ತಗೊಂಡಿಲ್ಲ, ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ವೆಲಾಸಿಟಿ ಇರೋದಕ್ಕೆ ಇನಿಷಿಯಲ್ ವೆಲಾಸಿಟಿ ಪಾಯಿಂಟ್ ಎದಿಂದ ಆಬ್ಜೆಕ್ಟ್ ಹೊಂಟೈತಿ. ಪಾಯಿಂಟ್ ಬಿಗೆ ರೀಚ್ ಆತ, ಕಾನ್ಸ್ಟಂಟ್ ಹೋಗಿರೋದಕ್ಕೆ ಯೂನಿಫಾರ್ಮ್ ಎಕ್ಸಲರೇಷನ್ ಎ ಅಂತ ಕನ್ಸಿಡರ್ ಮಾಡಿದ್ದಾರೆ ಅಲಾಂಗ್ ಅ ಸ್ಟ್ರೇಟ್ ಲೈನ್. And the final velocity of the body B is v. Initial velocity v0, straight line ಒಳಗೆ ಮೂವ್ಮೆಂಟ್ ಆಗಿ ಫೈನಲ್ ಪೊಸಿಷನ್ b ಗೆ ತಲುಪ್ತು. b ಗೆ ತಲುಪಿದಾಗ ಅದರದ್ದು ಫೈನಲ್ ವೆಲಾಸಿಟಿ ಏನೈತಿ v ತಗೊಂಡ. ಇನಿಷಿಯಲ್ ವೆಲಾಸಿಟಿ v0, ಫೈನಲ್ ವೆಲಾಸಿಟಿ v. Then it covers the displacement travel by it is x. ಪಾಯಿಂಟ್ ಎ ದಿಂದ ಪಾಯಿಂಟ್ ಬಿ ತನ ಹೋತ ಕವರ್ ಅಪ್ ಆಗಿರೋ ಡಿಸ್ಪ್ಲೇಸ್ಮೆಂಟ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದರು. ಹೋಪ್ ಯು ಕ್ಲಿಯರ್ ದ ಗ್ರಾಫ್. ಟೈಮ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ವೆಲಾಸಿಟಿ ಅಲಾಂಗ್ ದ ವೈ ಆಕ್ಸಿಸ್. Initially it has some velocity v0 and its starting point is a. It moving along a straight line and reaches the final point b, and the final velocity corresponding to the point b is v. Now here they consider OA as a v0. Point O to the A, it is the initial velocity v0. Next BD equals to v. Point B to D ಅಂದರೆ ಇಲ್ಲೇ ತಗೊಂಡಿಲ್ಲ ಅವ್ರು, ಇದನ್ನು ಕನ್ಸಿಡರ್ ಮಾಡ. B ಇದು ಪ್ಯಾರಲಲಿ ಎಳೆದಾರ, D ಇದು ಟೋಟಲ್ ವೆಲಾಸಿಟಿ ಫೈನಲ್ ವೆಲಾಸಿಟಿನ ವಿ ಅಂತ ಕನ್ಸಿಡರ್ ಮಾಡ್ಯಾರ. ನೀವು ಮತ್ತು ಇಲ್ಲೇನೆ ತಗೋ, ಇದನ್ನು ನಿಮ್ದು ಜಸ್ಟ್ ಬಿ, ಇದು ಡಿ ಅಂದ್ರೆ ಟೋಟಲ್ ವೆಲಾಸಿಟಿ ವಿ. ಟೋಟಲ್ ವೆಲಾಸಿಟಿ ಬಿ ಡಿದು ನಿಮ್ದು ವಿ ಅಂತ ಆಯ್ತು. ಇನಿಷಿಯಲ್ ವೆಲಾಸಿಟಿ v0, ಫೈನಲ್ ವೆಲಾಸಿಟಿ ವಿ. ನೆಕ್ಸ್ಟ್ ಬಿ ಸಿ ಈಕ್ವಲ್ಸ್ ಟು, ಬರೀ ಇದು ಬಿ ಸಿ ಅಷ್ಟೇ ಬೇಕಾಗಿತ್ತು ಅಂತಂದ್ರೆ ಹೆಂಗೆ ಬರೀತಾರ, ಟೋಟಲ್ ಲೆಂತ್ ಬಿ ಡಿ ಮೈನಸ್ ಆಫ್ ಡಿ ಸಿ ಇಲ್ಲ ಸಿ ಡಿ. ಟೋಟಲ್ ಲೆಂತ್ ಬಿ ಡಿ ಏನು ರಿಪ್ರೆಸೆಂಟ್ ಮಾಡುತ್ತಾ ವಿ. ನೆಕ್ಸ್ಟ್ ಮೈನಸ್ ಆಫ್ ಯುವರ್ ದ ಸಿ ಡಿ ರಿಪ್ರೆಸೆಂಟ್ಸ್ ವಿ ನಾಟ್.
ಸಿ ಡಿ ಅಂತಂದ್ರೆ ಇಲ್ಲಿ ನಿಮ್ದು ಓ ಎ ಈಕ್ವಲ್ಸ್ ಟು ಸಿ ಡಿ ರೈಟ್, ಸೇಮ್ ಲೆಂತ್ ಅದ ನಿಮ್ದು. ಇಲ್ಲಿ ರೆಕ್ಟ್ಯಾಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ರೆ ಅಪೋಸಿಟ್ ಸೈಡ್ಸ್ ಸೇಮ್ ಇರ್ತಾವೆ, ಅಪೋಸಿಟ್ ಸೈಡ್ಸ್ ಸೇಮ್. ಓ ಎ ನಿಮ್ದು ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಆತಂದ್ರೆ ಅದಕ್ಕೆ ಅಪೋಸಿಟ್ ಇರೋ ಸಿ ಡಿನೂ ಏನಾಗುತ್ತೆ, ವಿ ನಾಟ್ ಆಗುತ್ತೆ. ದೆನ್ ದ ಲೆಂತ್ ಆಫ್ ಯುವರ್ ದ ಬಿ ಸಿ, ಬಿ ಸಿ ಲೆಂತ್ ಅಂದ್ರೆ ಏನು ಬರೆದ್ರು, ವಿ ಮೈನಸ್ ವಿ ನಾಟ್, ವಿ ಮೈನಸ್ ವಿ ನಾಟ್. ನೆಕ್ಸ್ಟ್ ಎನದರ್ ಪಾಯಿಂಟ್ ಓ ಡಿ, ಇದು ನಿಮ್ದು ಓ ಡಿ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಟೈಮ್ ತೊಗೊಂಡಿರಿ ಓ ಡಿ. ಇದಕ್ಕೆ ಪ್ಯಾರಲಲಿ ನಿಮ್ದು ಎ ಸಿ ಅಂತಂದ್ರೆ ಇದು ಏನಾಯ್ತು, ಟೈಮ್ ಕ್ವಾಂಟಿಟಿ ಟಿ. ಪಾಯಿಂಟ್ಸ್ ಆರ್ ಕ್ಲಿಯರ್. ಇನಿಷಿಯಲ್ ವೆಲಾಸಿಟಿ ಓ ಎ, ಫೈನಲ್ ವೆಲಾಸಿಟಿ ಬಿ ಡಿ. ಬಿ ಸಿ ಅಷ್ಟ ಅಂತಂದ್ರೆ ಟೋಟಲ್ ಬಿ ಡಿ ಮೈನಸ್ ಆಫ್ ಯುವರ್ ದ ಸಿ ಡಿ. ಟೋಟಲ್ ಬಿ ಡಿ ಈಸ್ ವಿ and minus of the initial is V naught. Then V minus V naught is of your the BC. Then the time quantity OD, ಇದಕ್ಕೆ ಪ್ಯಾರಲಲಿ ಅಂತಂದ್ರೆ ಸಿ, ಇವೆರಡು ಟೈಮ್ ಕ್ವಾಂಟಿಟಿ ಟಿ. ಇವ ನಿಮ್ದು ಪಾಯಿಂಟ್ಸ್ ಕನ್ಸಿಡರ್ ಮಾಡಿದ್ರು. ಮೂವ್ ಟು ನೆಕ್ಸ್ಟ್ ಸ್ಟೆಪ್. ನಾವು acceleration of a body is equals to slope of the straight line. ಇದು ನಿಮ್ದು ಸ್ಟ್ರೇಟ್ ಲೈನ್ ಇತ್ತು ಅಂತಂದ್ರೆ ಇದಕ್ಕೆ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ನಿಮ್ದು ಟ್ರಯಾಂಗಲ್ ಇತ್ತಂತಂದ್ರೆ ಸ್ಲೋಪ್ ಹೆಂಗೆ ಬರೀತೀರಿ, ಬಿ ಸಿ ಡಿವೈಡೆಡ್ ಬೈ ಎ ಸಿ, ಸಾರಿ ಇಟ್ ಈಸ್ ಅ ಬಿ ಸಿ ಡಿವೈಡೆಡ್ ಬೈ ಎ ಸಿ. ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ. ಇಲ್ಲೇ ನಿಮ್ದು ಕ್ವಾಂಟಿಟಿ ಟಿ ತೊಗೊಂಡಿರಿ, ಇಲ್ಲೇ ನಿಮ್ದು ವೆಲಾಸಿಟಿ ತೊಗೊಂಡಿರಿ ಅಂತಂದ್ರೆ ಬಿ ಸಿ ಅಂದ್ರೆ ಏನಾಯ್ತು, ವೆಲಾಸಿಟಿ. ಎ ಸಿ ಅಂತಂದ್ರೆ ಏನೋ ಟೈಮ್ ಟಿ ಆಯ್ತು. ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಇಂಡಿಕೇಟ್ಸ್ ಎಕ್ಸಲರೇಷನ್. ಅದಕ್ಕೆ ಸ್ಟೇಟ್ಮೆಂಟ್ ಏನು ಕೇಳಿದ್ರು, ಸ್ಲೋಪ್ ಆಫ್ ದ ಸ್ಟ್ರೇಟ್ ಲೈನ್. ಇದು ನಿಮ್ದು ಸ್ಟ್ರೇಟ್ ಲೈನ್, ಇದಕ್ಕೆ ನೀವು ಸ್ಲೋಪ್ ತೆಗೆದ್ರೆ ದಟ್ ಇಂಡಿಕೇಟ್ಸ್ ಯುವರ್ ದ ಎಕ್ಸಲರೇಷನ್ ಆಫ್ ದ ಬಾಡಿ. ಸ್ಟ್ರೇಟ್ ಲೈನ್ ಅದರದ್ದು ಸ್ಲೋಪ್ ತೆಗಿತೀರಿ. ಸ್ಲೋಪ್ ಅಂದ್ರೆ ಬಿ ಸಿ ಡಿವೈಡೆಡ್ ಬೈ ಎ ಸಿ. ಬಿ ಸಿ ಅಂತಂದ್ರೆ ವೆಲಾಸಿಟಿ, ಎ ಸಿ ಅಂದ್ರೆ ಟೈಮ್. ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತಂದ್ರೆ ಎಕ್ಸಲರೇಷನ್ ಬರುತ್ತೆ. ಅದಕ್ಕೆ ಸ್ಟೇಟ್ಮೆಂಟ್ ಸ್ಲೋಪ್ ಆಫ್ ದ ಬಾಡಿ ಆಫ್ ಅ ಸ್ಟ್ರೇಟ್ ಲೈನ್ ಇನ್ ದಿಸ್ ವಿ ಟಿ ಗ್ರಾಫ್ ಇಂಡಿಕೇಟ್ಸ್ ಎಕ್ಸಲರೇಷನ್. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ. ಇಲ್ಲೇ ನಿಮ್ದು ಸ್ಟ್ರೇಟ್ ಲೈನ್ ಇಲ್ಲದ, ಇದಕ್ಕೆ ಸ್ಲೋಪ್ ಅಂತಂದ್ರೆ ಹಿಂಗೆ ತೊಗೊಂಡಾರ, ಸೇಮ್ ಬಿ ಸಿ ಡಿವೈಡೆಡ್ ಬೈ ಎ ಸಿ. ನಾವು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಬಿ ಸಿ? ವ್ಯಾಲ್ಯೂ ಆಫ್ ದ ಬಿ ಸಿ ಈಸ್ V minus V naught. AC, what is the value of the AC? It is a time quantity T. AC value is T. Now, V minus V naught divided by T equals to A. Cross multiply madri. A into T ata V minus V naught. AT equal to V minus V naught. Next, minus V naught equal sign in the ಈ ಕಡೆ ಹೋತಂದ್ರೆ plus V naught ಆಗುತ್ತೆ. ಇದನ್ನ ರೀಅರೇಂಜ್ ಮಾಡಿ ಹೆಂಗೆ ಬರೀತಾರೆ, ಬರೀ ನಮ್ಗೆ ಫೈನಲ್ ವೆಲಾಸಿಟಿ ವಿ ಬೇಕಾಯ್ತು ಅಂತಂದ್ರೆ ದೆನ್ ಇಟ್ ವಿಲ್ ಬಿಕಮ್ ಮೈನಸ್ ವಿ ನಾಟ್. ಈ ಕಡೆ ಹೋತಂದ್ರೆ ಪ್ಲಸ್ ವಿ ನಾಟ್. ಸೊ ಒನ್ ಕೈನೆಟಿಕ್ ಇಕ್ವೇಷನ್ ಈಸ್ ವಿ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ಇಟ್ ಈಸ್ ಅ ಫಸ್ಟ್ ಕೈನಮೆಟಿಕ್ ಇಕ್ವೇಷನ್. ನಿಮಗೆ ಏನಾದರೂ ಎಕ್ಸಾಮಿನೇಷನ್ ಒಳಗೆ ಡಿರೈವ್ ದ ಕೈನಮೆಟಿಕ್ ಇಕ್ವೇಷನ್ ಅಂತೇಳಿ ಈ ಕ್ವಾಂಟಿಟಿ ಕೇಳಿದ್ರೆ, ವಿ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಅಂತ ಏನಾದರೂ ಕೇಳಿದ್ರೆ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಬರೆದ್ರೆ ಸಾಕು. ಇಫ್ ದೇ ಆಸ್ ದ ಕ್ವಶನ್ ಲೈಕ್ ದಿಸ್, ಡಿರೈವ್ ದ ಕೈನಮೆಟಿಕ್ ಇಕ್ವೇಷನ್ ವಿ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ, ವಿ ನಾಟ್ ಪ್ಲಸ್ ಎ ಟಿ. ಇಫ್ ದೇ ಆಸ್ ಯು ಶುಡ್ ರೈಟ್ ಫ್ರಾಮ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಟ್ ದ ಎಂಡ್ ಪಾಯಿಂಟ್. ಇಲ್ಲಿ ತನಕ ಬರೆದ್ರೆ ಸಾಕು. ನೆಕ್ಸ್ಟ್ ಮೂವ್ ಟು continuation part. Hope you clear the first derivation. The slope of the straight line indicates the acceleration. This slope is written in terms of BC by AC. Value of BC is V minus V naught. Value of AC is the time quantity T. Cross multiplication and rearrange the term. Next step. As we already says, the area covered under the VT graph represents the displacement. This is the velocity time graph. Then the area covered under this graph indicates the displacement.
ಇಲ್ಲ ನಿಮ್ಮದು ಟೈಮ್ ವೆಲಾಸಿಟಿ. ಇದು ಏನು ನಿಮ್ಮದು ಟೋಟಲ್ ಏರಿಯಾ ಅದಲ್ಲ, ದಿಸ್ ಟೋಟಲ್ ಏರಿಯಾ ಕವರ್ಡ್ ಅಂಡರ್ ದ ವಿ ಟಿ ಗ್ರಾಫ್ ಇಂಡಿಕೇಟ್ಸ್ ದ ಡಿಸ್ಪ್ಲೇಸ್ಮೆಂಟ್ ಎಕ್ಸ್. ಟೋಟಲ್ ಏರಿಯಾ ಅಂತಂದ್ರೆ ಇಲ್ಲಿ ಹೆಂಗೆ ಮಾಡಿದ್ರೆ ಎರಡು ಬರ್ತದೆ, ಒಂದು ಟ್ರಯಾಂಗಲ್ ಇನ್ನೊಂದು ರೆಕ್ಟ್ಯಾಂಗಲ್. ದಿಸ್ ಬೋತ್ ಇಂಡಿಕೇಟ್ಸ್ ಟೋಟಲ್ ಏರಿಯಾ. ಸೊ ಟೋಟಲ್ ಏರಿಯಾ they taken as area of the triangle ABC. First one, area of the triangle ABC plus area of the rectangle. Triangle, rectangle. Total together, total area that indicates displacement x. Now, area of the triangle, how you return? Half base into height. Half ಬೇಸ್ ಕ್ವಾಂಟಿಟಿ ಇಂಟು ಯುವರ್ ದ ಹೈಟ್ AC. ಇದು ನಿಮ್ಮದು ಟ್ರಯಾಂಗಲ್ ಹಿಂಗೆ ಕನ್ಸಿಡರ್ ಮಾಡಿರಿ. ಇದನ್ನು ನೀವು ಜನರಲಿ ಹಿಂಗೆ ಬರೆದ್ರಿ ಅಂತಂದ್ರೆ ಸೇಮ್ ಆ್ಯಸ್ ಇಟ್ ಈಸ್. ಹೈಟ್ ಇದಲ್ಲೇ ನಿಮ್ದು ABC ಇತ್ತು ಅಂತಂದ್ರೆ ಬೇಸ್ ಇಂಟು ಹೈಟ್, ಬೇಸ್ ಹೈಟ್. ರೆಕ್ಟ್ಯಾಂಗಲ್ ಇತ್ತು ಅಂತಂದ್ರೆ ನಿಮ್ದು ಲೆಂತ್ ಇಂಟು ಬ್ರೆಡ್ತ್. ಸೇಮ್ OA ತೊಗೊಂಡಿರಿ ಒಂದು ಸೈಡ್, ಇನ್ನೊಂದು ಸೈಡ್ OD. Now substitute the values corresponding the term of the triangle and the rectangle. BC ಅಂತಂದ್ರೆ ವ್ಯಾಲ್ಯೂ ಏನು? V minus V naught. AC value indicates the time quantity T. Same OA OD adjacent sides. OA value is initial velocity V naught. OD indicates the time quantity T. ಹೋಪ್ ಯು ಕ್ಲಿಯರ್ ದ ಪಾಯಿಂಟ್. ಹೆಂಗೆ ಬರಿದ್ರಿ ಅಂತೇಳಿ, ಏರಿಯಾ ಆಫ್ ದ ಟ್ರಯಾಂಗಲ್ ಹಾಫ್ ಬೇಸ್ ಇಂಟು ಹೈಟ್ ಮಾಡ್ತೀರಿ, ಹಾಫ್ ಬೇಸ್ ಇಂಟು ಹೈಟ್. ಬೇಸ್ BC ವ್ಯಾಲ್ಯೂ V ಮೈನಸ್ V ನಾಟ್ ಅದನ್ನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. AC ಅಂತಂದ್ರೆ ಟೈಮ್ ಕ್ವಾಂಟಿಟಿ Tನ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ರೆಕ್ಟ್ಯಾಂಗಲ್ ಅದು ಹೆಂಗೆ ಮಾಡ್ತೀರಿ? ಲೆಂತ್ ಇಂಟು ಬ್ರೆಡ್ತ್ A ಇಂಟು B ಮಾಡ್ತೀರಿ. ಸೇಮ್ ಇಲ್ಲೇ ನಿಮ್ಮದು OA ಒನ್ ಸೈಡ್, ನೆಕ್ಸ್ಟ್ OD ಅನದರ್ ಸೈಡ್. OA ಅಂತಂದರೆ ಇನಿಷಿಯಲ್ ವೆಲಾಸಿಟಿ V ನಾಟ್, OD ಅಂತಂದರೆ ಟೈಮ್ ಕ್ವಾಂಟಿಟಿ T. ದೀಸ್ ಆರ್ ದ ಸಬ್ಸ್ಟಿಟ್ಯೂಷನ್ ಆಫ್ ದ ಏರಿಯಾ ಕವರ್ಡ್ ಅಂಡರ್ ಅ VT graph. Now next is the simplification. From equation 1, what we have? V equal to V naught AT. It can also be simplified form. V minus V naught equal to AT. Equation 1 ಐತಿ, V minus V naught equal to AT. ಸೇಮ್ V minus V naught ಇದ್ದಲ್ಲೇ AT ಸಬ್ಸ್ಟಿಟ್ಯೂಟ್ ಮಾಡಿದ್ರು, ಇದು ಆ್ಯಸ್ ಇಟ್ ಈಸ್ ಬರೋದು. ಫೈನಲ್ ಸಿಂಪ್ಲಿಫೈ ಮಾಡಿದರೆ x equal to V naught T plus half AT square. ಕೆಲವೊಂದು ಕಡೆ ಹೆಂಗೆ ಬರೆದಿರ್ತಾರೆ, x equal to UT plus half AT square ಅಂತಲೂ ಬರೀತಾರೆ. V ನಾಟ್ ಇದ್ದಲ್ಲಿ U ಸಬ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಎರಡು ಟೈಪ್ ಬರೆದ್ರು ಸೇಮ್, ನೀವು ಕನ್ಫ್ಯೂಷನ್ ಆಗೋದು ಬೇಡ. ಇಲ್ಲಿ U ಐತಲ್ರಿ, ಇಲ್ಲಿ V ನಾಟ್ ಐತಂತಲ್ಲ. ಬೋತ್ U ಆ್ಯಂಡ್ V ನಾಟ್ represents the initial velocity of the body. Hope you clear the second part of the kinematic equation. If they ask in the examination up to the derive the kinematic equation, ಇದೇನಾದರೂ ಇಕ್ವೇಶನ್ ಕೇಳಿದ್ರು ಅಂತಂದ್ರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಫಸ್ಟ್ ಡಿರೈವೇಷನ್ ಮಾಡಿ ಆಮೇಲೆ ಸೆಕೆಂಡ್ ಇಕ್ವೇಷನ್ನು ಡಿರೈವ್ ಮಾಡಬೇಕು. ಡೈರೆಕ್ಟ್ಲಿ ನೀವು ಇದಿಷ್ಟ ಬರಿತೀವಿ ಅಂತಂದ್ರೆ ನಡೆಯಂಗಿಲ್ಲ. ಫಸ್ಟ್ ಇಕ್ವೇಷನ್ನು ಡಿರೈವೇಷನ್ ಬರೆದು ಆದಮೇಲೆ ನೆಕ್ಸ್ಟ್ ಈ ಕ್ವಾಂಟಿಟಿ ಡಿರೈವೇಷನ್ ಬರಿಬೇಕು. ಡಿರೈವೇಷನ್ ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್. Covered area represents the displacement. Total area is divided into two parts. One is of the triangle, another one is a rectangle. Triangle area ABC, half base into height, rectangular length into breadth. Substitute a BC value as V minus V naught. AC indicates the time quantity. OA indicates the initial velocity. OD indicates the time quantity T. Then from equation 1, V minus V naught can be replaced by AT. AT into T is AT square, half as it is V naught T. So second kinematic equation is x equal to V naught plus half AT square. It can also be written as x equal to
ut ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ವಿ ನಾಟ್ ಬದಲಿ ನೀವು ಯು ಸಬ್ಸ್ಟಿಟ್ಯೂಟ್ ಮಾಡಿ ಡಿರೈವ್ ಮಾಡಿದ್ರು ನಡೀತದೆ. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಡೆರಿವೇಶನ್, ಕಂಟಿನ್ಯೂಷನ್ ಪಾರ್ಟ್ ಆಫ್ ದಿಸ್ ಒನ್. ವಿ ನೋ ದ್ಯಾಟ್ ಇದನ್ನು ತೊಗೊಂಡಾರ ಅವರು ಡೈರೆಕ್ಟ್ ಎಕ್ಸ್ಪ್ರೆಷನ್, ಇದನ್ನು ಕನ್ಸಿಡರ್ ಮಾಡಿದ್ರು. ಏನೈತಿ ಡೈರೆಕ್ಟ್ ಎಕ್ಸ್ಪ್ರೆಷನ್ ಹಾಫ್ ವಿ ಮೈನಸ್ ವಿ ನಾಟ್ ಅದು. ನೆಕ್ಸ್ಟ್ ಏನು ಮಾಡಿದ್ರೆ ಮಲ್ಟಿಪ್ಲೈ ಮಾಡ್ಕೊತೋದ್ರು. ಹಾಫ್ ವಿ ನಾಟ್ ಒಮ್ಮೆ, ನೆಕ್ಸ್ಟ್ ಹಾಫ್ ವಿಗೊಮ್ಮೆ, ವಿ ನಾಟ್ಗೆ ಬ್ರಾಕೆಟ್ ಬಿಡ್ಸ್ಕೊಂತ ಹೋದ್ರು. ಫಸ್ಟಿಗೆ ಇಲ್ಲಿ ಇಂಟು ಟಿ ಇದು ನಿಮ್ದು ಇದ್ದಿದ್ದೇ ಇರುತ್ತೆ. ಹಾಫ್ ವಿ ಟಿ ಫಸ್ಟ್ ಒನ್, ನೆಕ್ಸ್ಟ್ ಹಾಫ್ ವಿ ನಾಟ್ ಟಿ ಇದು ಆ್ಯಸ್ ಇಟ್ ಈಸ್ ಹಂಗೈತೆ. ಕ್ಲಿಯರ್ ದ ಪಾಯಿಂಟ್? ಬ್ರಾಕೆಟ್ ಬಿಡಿಸಿದ್ದು ಗೊತ್ತಾಗೈತೆ. ಹಾಫ್ ವಿ ಟೈಮ್ ಕ್ವಾಂಟಿಟಿ ಇರುತ್ತೆ, ಹಾಫ್ ವಿ ನಾಟ್ ಟಿ ಆಯ್ತು, ವಿ ಟಿ ಆಯ್ತು, ಹಾಫ್ ವಿ ನಾಟ್ ನೆಕ್ಸ್ಟ್ ವಿ ನಾಟ್ ಆ್ಯಸ್ ಇಟ್ ಈಸ್, ದೆನ್ ಮೈನಸ್ ಸೈನ್ ಹಿಯರ್. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪಾರ್ಟ್, ಇಲ್ಲೇನದ ಹಾಫ್ ವಿ ನಾಟ್ ಅದ, ಇಲ್ಲಿ ಬರೀ ವಿ ನಾಟ್ ಅಲ್ಲ, ಇಲ್ಲಿ ಪ್ಲಸ್ ಮೈನಸ್, ಅದನ್ನು ಡಿಫ್ರೆನ್ಸಸ್ ತೆಗೆದ್ರೆ 1 ಮೈನಸ್ ಹಾಫ್ ಇಂಡಿಕೇಟ್ಸ್ ದ ಹಾಫ್. ದೆನ್ ಇಟ್ ವಿಲ್ ಬಿ ಹಾಫ್ ವಿ ಟಿ, ಇದು ಹಾಫ್ ವಿ ನಾಟ್, ಇದು ವಿ ನಾಟ್. ಅಗೇನ್ ಇಟ್ ವಿಲ್ ಬಿ ಹಾಫ್ ವಿ ನಾಟ್ ಟಿ. ಎರಡೂ ಕಡೆ ಸೇಮ್ ಇರೋದಕ್ಕೆ ಜನರಲಿ ದೇ ಆರ್ ರಿಟರ್ನ್ ಆಸ್ ವಿ ಪ್ಲಸ್ ವಿ ನಾಟ್ ಬೈ 2 ಇಂಟು ಟಿ. ಸೊ another one simplification, they consider only this v plus v naught by 2 as an average or constant acceleration. Hope you clear the point what I am going to say. ಇದು ಸಿಂಪ್ಲಿಫಿಕೇಶನ್ ಪಾರ್ಟ್ ಬ್ರಾಕೆಟ್ ಬಿಡ್ಸ್ಕೊಂತ ಹೋದ್ರು. ಹಾಫ್ ವಿ ಒಂದು ಟರ್ಮ್, ವಿ ನಾಟ್ ಒಂದು ಟರ್ಮ್ ಬರೆದ್ರು. ಇಲ್ಲಿ ವಿ ನಾಟ್ ಅದ, ಇದು ಹಾಫ್ ವಿ ನಾಟ್, ಇದು ವಿ ನಾಟ್. 1 ಮೈನಸ್ ಹಾಫ್ ಅಂತಂದ್ರೆ ಹಾಫ್ ಬರುತ್ತೆ. ಫಸ್ಟಿಗೆ ಬರೀ ಇಟ್ ವಿಲ್ ಬಿ ಹಾಫ್ ವಿ ಟಿ ಆ್ಯಸ್ ಇಟ್ ಈಸ್, ಮೈನಸ್ ಹಾಫ್ ಪ್ಲಸ್ 1, ಅಗೇನ್ ಇಟ್ ವಿಲ್ ಬಿ ಹಾಫ್ ವಿ ನಾಟ್ ಟಿ. ಅನದರ್ ಸಿಂಪ್ಲಿಫಿಕೇಶನ್ ಟರ್ಮ್ ಹಾಫ್ ವಿ ನಾಟ್, ವಿ ಪ್ಲಸ್ ವಿ ನಾಟ್ ಬೈ 2 ಇಂಟು ಟಿ ಆಯ್ತು. ಜನರಲಿ ಬರೀ ವಿ ಪ್ಲಸ್ ವಿ ನಾಟ್ ಹಾಫ್ನ ವಿ ಬಾರ್ ಕಾನ್ಸ್ಟಂಟ್ ಎಕ್ಸಲರೇಷನ್ ಅಂತೇಳಿ ಬರೆದ್ರು. ನೆಕ್ಸ್ಟ್ ಸ್ಟೆಪ್ ಸೇಮ್ ಇದನ್ನು ಡೈರೆಕ್ಟ್ ಬರೆದಿದ್ದಾರೆ ನಿಮಗೆ ಎಕ್ಸ್ಪ್ರೆಷನ್ ಏನಾಯ್ತು ವ್ಯಾಲ್ಯೂ, ಇಟ್ ವಿಲ್ ಬಿ ಈಕ್ವಲೆಂಟ್ ಟು ಎಕ್ಸ್. ಫೈನಲ್ ಎಕ್ಸ್ಪ್ರೆಷನ್ ಎಕ್ಸ್ ವಿ ಬಾರ್ ಅಂತಂದ್ರೆ ಕಾನ್ಸ್ಟಂಟ್ ವ್ಯಾಲ್ಯೂ ಏನು ಬರ್ತಾರೆ ವಿ ಪ್ಲಸ್ ವಿ ನಾಟ್. ಇದನ್ನು ವ್ಯಾಲ್ಯೂ ಕನ್ಸಿಡರ್ ಮಾಡಿದ್ರು. Now consider the point. They substitute the value of the t from equation 1. What is the equation 1? Equation 1, first kinematic equation, v equal to v naught plus 80. ಬರೀ ನಮ್ಗೆ t ಕ್ವಾಂಟಿಟಿ ಬೇಕಿತ್ತು ಅಂತಂದ್ರೆ v minus v naught divided by a, only the quantity of the t. Okay. They substitute this t value in the equation. t value substitute ಮಾಡಿದ್ರೆ v minus v naught by a, which is in the form a square minus b square can be written as a plus b, a minus b. Same, in place of the a we have the v, in place of the b we have the v naught. a square plus b square can be written as a plus b, a minus b. Same, v plus v naught, v minus v naught. Generally they taken as a square minus b square, v square, v naught square. Plus, hope you clear the point, a square minus b square can be written as a plus b, a minus b. Same, a andale v, b andale v naught. ಸಿಂಪ್ಲಿಫೈಡ್ ಫಾರ್ಮ್ ಒಳಗೆ ಬರೆದಿದ್ದಾರೆ. ಇದನ್ನು ಸಿಂಪ್ಲಿಫೈಡ್ ಫಾರ್ಮ್ ಬರೆದ ವಿ ಸ್ಕ್ವೇರ್ ಮೈನಸ್ ವಿ ನಾಟ್, ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು. ಓನ್ಲಿ ವಿ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax. ಇಟ್ ಈಸ್ ಆಲ್ಸೋ ರಿಟರ್ನ್ ಆಸ್ ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2ax. ಕೆಲವೊಂದು ಕಡೆ ಎಕ್ಸ್ ಅಂತಲೂ ಬರೆದಿರ್ತಾರೆ, ಕೆಲವೊಂದು ಕಡೆ ಎಸ್ ಅಂತಲೂ ಬರೆದಿರ್ತಾರೆ.
ಡಿಸ್ಪ್ಲೇಸ್ಮೆಂಟ್ ರೆಫರೆನ್ಸ್ ಬುಕ್ ಒಳಗೆ ಇಲ್ಲ ನಿಮ್ದು ಯಾವುದಾದ್ರೂ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದ್ರಂದ್ರೆ ಎಕ್ಸ್ ಇದ್ದಲ್ಲೇ ಎಸ್ ಅಂತಲೂ ಕನ್ಸಿಡರ್ ಮಾಡಿರ್ತಾರೆ, ವಿ ನಾಟ್ ಇದ್ದಲ್ಲೇ ಯು ಅಂತಲೂ ಕನ್ಸಿಡರ್ ಮಾಡಿರ್ತಾರೆ. ಹೋಪ್ ಯು ಕ್ಲಿಯರ್ ದ ಡೆರಿವೇಶನ್ ಪಾರ್ಟ್. ಕಂಟಿನ್ಯೂಷನ್ ಪಾರ್ಟ್, equation 3. Once again I am telling, if they ask derive the kinematic equation of v square equal to u square plus 2ax, or else v square equal to v naught square plus 2ax, if they ask, you must derive the equation 1, then equation 2 and at the end equation 3. ಡೈರೆಕ್ಟ್ಲಿ ಇದು ಒಂದ ನಾ ಬರಿತೀನಿ ಅಂತಂದ್ರೆ ಬರಂಗಿಲ್ಲ. equation 1, equation 2, equation 3 ಮೂರೂ ಡಿರೈವ್ ಮಾಡಿ ಬರಿಬೇಕು. ಮೋಸ್ಟ್ ಆಫ್ ದ ಟೈಮ್ they ask the 5 mark question based on this kinematic equation. These 3 are the important equation 1, 2 and the 3. ಮೂರೊಳಗೆ ಯಾವುದಾದ್ರೂ ಒಂದು ಕೇಳಬಹುದು. ಬರೀ ಫಸ್ಟ್ ಒಂದು ಕೇಳಿದ್ರೆ ಸ್ಟಾರ್ಟಿಂಗಿಂದ ಇಲ್ಲಿಗೆ ಬರಿದ್ರಿ ಸೆಕೆಂಡ್ ಒಳಗೆ. ಆಮೇಲೆ ಇನ್ನೊಂದು ಕನ್ಫ್ಯೂಷನ್ ಬೇಡ, ಒಂದೇ ಸಲ ಡೈಗ್ರಾಮ್ ಹಾಕಿದರೆ ಸಾಕು. ನಾನು ಇಲ್ಲಿ ನಿಮಗೆ ರೆಫರೆನ್ಸ್ಗೆ ತಿಳಿಲಿ ಅಂಥೇಳಿ ಒಂದೊಂದು ಇಕ್ವೇಷನ್ ಡಿರೈವ್ ಮಾಡೋ ಮುಂದೂ ನಿಮ್ಗೆ ಡೈಗ್ರಾಮ್ ಹಾಕಿದ್ದೇನೆ. ಬಟ್ ನೀವು ಸ್ಟಾರ್ಟಿಂಗ್ ಒಮ್ಮೆ ಡೈಗ್ರಾಮ್ ಹಾಕಿ ಇದು ಟರ್ಮ್ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಎವ್ರಿ ಟೈಮ್ ಡೈಗ್ರಾಮ್ ಹಾಕೊಂತ ಹೇಳೋಕ್ಕಿಂತ ಒಮ್ಮೆ ಬರೆದು ನೀವು ಎಕ್ಸ್ಪ್ಲನೇಷನ್ ಮಾಡಿದರೆ ಸಾಕು. Now, some cases they apply. If I am considering a time t as the 0, the position of the particle x is 0. ಟೈಮ್ 0 ಇತ್ತಂದ್ರೆ ಎಲ್ಲೂ ಚೇಂಜ್ ಆಗಂಗಿಲ್ಲ, ಕ್ವಾಂಟಿಟಿ x equal to 0 ಆಗುತ್ತೆ. Then they represent it as an x naught. Clear the point? If in the case time t equal to 0 at the initial or at the rest condition, then the position is also 0. They consider the position coordinate as an x naught. Now, same as it is ಬರ್ದಾರ, ಇಲ್ಲೇ ವ್ಯಾಲ್ಯೂ ಎಕ್ಸ್ ಇದ್ದಲ್ಲೇ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂತೇಳಿ ಕನ್ಸಿಡರ್ ಮಾಡಿರ್ತಾರೆ. ಫೈನಲ್ ಮೈನಸ್ ಇನಿಷಿಯಲ್ ಪೊಸಿಷನ್ ಅಂತೇಳಿ. ಜನರಲಿ ನಾವು ಇದನ್ನು ಡಿಸ್ಪ್ಲೇಸ್ಮೆಂಟ್ ಡಿಫ್ರೆನ್ಸ್ ತೊಗೊತೇವೆ, ಫೈನಲ್ ಮೈನಸ್ ಇನಿಷಿಯಲ್. ಇಲ್ಲಿ ಇನಿಷಿಯಲ್ ಟೈಮಿಂಗ್ ಟಿ ಈಕ್ವಲ್ ಟು 0 ಇದ್ದಾಗ ವ್ಯಾಲ್ಯೂ ಏನಾಯ್ತು ಎಕ್ಸ್ ನಾಟ್. ಅದಕ್ಕೆ ಅದನ್ನೇನು ಬರೆದಾರ ಡಿಫ್ರೆನ್ಸ್ ಒಳಗೆ ಫೈನಲ್ ಮೈನಸ್ ಇನಿಷಿಯಲ್ ಅಂತೇಳಿ ಬರೆದು ಕೈನಮೆಟಿಕ್ ಇಕ್ವೇಷನ್ ಬರೆದಾರ. ಕ್ಲಿಯರ್ ದ ಪಾಯಿಂಟ್? ಫಸ್ಟ್ ಒನ್ ಇಲ್ಲಿ ಆ್ಯಸ್ ಇಟ್ ಈಸ್ ಅದ, ಸೆಕೆಂಡ್ ಒನ್ನು ಆ್ಯಸ್ ಇಟ್ ಈಸ್. ಇಲ್ಲಿ ಎಕ್ಸ್ ನಾಟ್ ಕ್ವಾಂಟಿಟಿ ಹಾಕಿದ್ದಾರೆ, ಇಲ್ಲೇ ನಿಮ್ಮದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಇಲ್ಲಿ ಕನ್ಫ್ಯೂಷನ್ ಆಗ್ಬೋದಲ್ಲ, ಎಕ್ಸ್ ನಾಟ್ ಯಾಕೆ ಹಾಕಿದ್ರು ಅಂಥೇಳಿ. ಇನಿಷಿಯಲಿ ಟೈಮ್ ಟಿ ಇದ್ದಾಗ ಒಂದು ಪೊಸಿಷನ್ ಒಳಗಿತ್ತು, ಟೈಮ್ ಚೇಂಜ್ ಹಾಕೊಂತ ಹೋದಾಗ ನಿಮ್ಮದು ವೆಲಾಸಿಟಿ ಕ್ವಾಂಟಿಟಿನೂ ಚೇಂಜ್ ಆಗ್ತಿರೋದಕ್ಕೆ ಇನಿಷಿಯಲ್ ಪೊಸಿಷನನ್ನು ಇಲ್ಲೇ ಕನ್ಸಿಡರ್ ಮಾಡಿದರು. ಮೂವ್ ಟು ನೆಕ್ಸ್ಟ್ ಪಾರ್ಟ್. ಇಫ್ ಇದು ರೇರ್ ಕೇಸ್, ಇನ್ ಕೇಸ್ ಏನಾದರೂ ನಿಮಗೆ ಕ್ಯಾಲ್ಕುಲಸ್ ಮೆಥಡ್ ಯೂಸ್ ಮಾಡಿ ಕೈನೆಮೆಟಿಕ್ ಇಕ್ವೇಷನ್ ಡಿರೈವ್ ಮಾಡಿರಿ ಅಂತ ಕೇಳಿದರೆ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಮೋಸ್ಟ್ ಆಫ್ ದ ಟೈಮ್ ಕೇಳಂಗಿಲ್ಲ. ಯೂಶ್ವಲಿ ಏನು ಮಾಡ್ತಾರೆ, ಕೈನೆಮೆಟಿಕ್ ಇಕ್ವೇಷನ್ ಡಿರೈವ್ ಮಾಡಿರಿ ಗ್ರಾಫಿಕಲಿ ಅಂತಲೇ ಕೇಳ್ತಾರೆ. ಪರ್ಟಿಕ್ಯುಲರ್ ಏನಾದರೂ ಅವರು ಕ್ಯಾಲ್ಕುಲಸ್ ಮೆಥಡ್ ಅಂಥೇಳಿ ಮೆನ್ಷನ್ ಮಾಡಿದ್ರೆ ಮಾತ್ರ ಈ ಡೆರಿವೇಷನ್ ರೆಫರ್ ಮಾಡಿರಿ, ಇಲ್ಲಾಂತಂದ್ರೆ ಪ್ರೀವಿಯಸ್ ಒನ್ ರೆಫರ್ ಮಾಡಿದ್ರೆ ಸಾಕು. ಕನ್ಸಿಡರ್ ದ ಫಸ್ಟ್ ಒನ್. v ಈಕ್ವಲ್ ಟು ವಿ ನಾಟ್ ಪ್ಲಸ್ 80 ಫಸ್ಟ್ ಕೈನೆಮೆಟಿಕ್ ಇಕ್ವೇಷನ್ ಐತಿ. ಇದನ್ನ ಒಳಗೆ ಏನು ಮಾಡಿದ್ರೆ, ಕನ್ಸಿಡರ್ ಅ ಬಾಡಿ ಮೂವಿಂಗ್ ಅಲಾಂಗ್ ಅ ಸ್ಟ್ರೇಟ್ ಲೈನ್ ವಿತ್ ಅ ಯೂನಿಫಾರ್ಮ್ acceleration a. A body moving along a straight line with a uniform acceleration a. Acceleration ಹೆಂಗೆ ಬರೀತೀರಿ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದರೆ dv by dt. ಇಲ್ಲೇ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಓನ್ಲಿ dv ಕ್ಯಾನ್ ಬಿ ರಿಟರ್ನ್ ಆಸ್ a into dt ಅಂತ ಆಯ್ತು. Now, the point arises here. Let v naught be the initial velocity and v be the final velocity at any instant of the time t naught. Initial velocity v naught, final velocity v ಐತಿ. ಟೈಮ್ ಇಂಟರ್ವಲ್ ಸ್ಟಾರ್ಟಿಂಗ್ ಪಾಯಿಂಟ್ ಟಿ ನಾಟ್ ಅಂತ ಅವ್ರು ಕನ್ಸಿಡರ್ ಮಾಡಿದ್ದಾರೆ. ಇಲ್ಲಿ ಏನು ಮಾಡ್ತಾರೆ, ಇಂಟಿಗ್ರೇಷನ್ ಅಪ್ಲೈ ಮಾಡ್ತಾರೆ. ನಿಮಗಿದು ಮುಂದೆ ಮ್ಯಾಥಮೆಟಿಕ್ಸ್ ಒಳಗೆ ಬರುತ್ತೆ, ಇಂಟಿಗ್ರೇಷನ್ ಬೈ ಪಾರ್ಟ್ ಹೆಂಗೆ ಮಾಡೋದು, ಇಂಟಿಗ್ರೇಷನ್ ಹೆಂಗೆ ಅಪ್ಲೈ ಮಾಡ್ತೀರಿ ಅಂತ.
ಇಂಟಿಗ್ರೇಷನ್ ಯಾವಾಗಲೂ ಡಿರೈವ್ಡ್ ಕ್ವಾಂಟಿಟಿಗೆ ನಾವು ಅಪ್ಲೈ ಮಾಡ್ತೀವಿ. ಅದು ಇನ್ನೂ ಒಂದು ಪಾಯಿಂಟ್. ಇಲ್ಲೇನು ಮಾಡಿದಾರೆ, ಡಿ ವಿ ಅಂತ ತೊಗೊಂಡಾರ, ಅಂದ್ರೆ ವೆಲಾಸಿಟಿ ಟರ್ಮ್ ತೊಗೊಂಡಾರ. ವೆಲಾಸಿಟಿ ಅಂತಂದ್ರೆ ಬರೋದೇನು, ಒಂದು ಇನಿಷಿಯಲ್ ವೆಲಾಸಿಟಿ, ಇನ್ನೊಂದು ಫೈನಲ್ ವೆಲಾಸಿಟಿ. ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್, ಅಂದ್ರೆ ನಾವು ಲಿಮಿಟೇಷನ್ ಸ್ಟಾರ್ಟಿಂಗ್ ಟು ಎಂಡ್ ಹಾಕ್ತೀವಿ. ಸೇಮ್ ಇಲ್ಲಿ ಎ ಟಿ ಐತಿ. ಎ ಅಂತಂದ್ರೆ ಎಕ್ಸೆಲರೇಷನ್, ಡಿರೈವ್ ಕ್ವಾಂಟಿಟಿ ಅಂದ್ರೇನು, ಟೈಮ್. ಅಂದ್ರೆ ನಾವು ಲಿಮಿಟ್ ಅದಕ್ಕೆ ಹಾಕ್ಬೋದು, ಟೈಮಿಗೆ. ಟೈಮ್ ಸ್ಟಾರ್ಟಿಂಗ್ ಅಂತಂದ್ರೆ 0, ಎಟ್ ಎನಿ ಟೈಮ್ ನೀವು ತೊಗೊಳೋದಕ್ಕೆ ಟಿ ಅಂತ ಕನ್ಸಿಡರ್ ಮಾಡಿದ್ರು. ನೆಕ್ಸ್ಟ್ ಇಕ್ವೇಷನ್ ನೋಡ್ರಿ, ಎ ಅನ್ನೋದು ಇಂಟಿಗ್ರೇಷನಿಂದ ಹೊರಗೆ ಬರ್ತಾರೆ. ಯಾಕಂತಂದ್ರೆ ಇಲ್ಲಿ ಡಿ ಟಿ ಐತಿ. ಎ ಅನ್ನೋದು ಟೈಮ್ ಡಿಪೆಂಡೆಂಟ್ ಇಲ್ಲ, ಡಿರೈವ್ ಕ್ವಾಂಟಿಟಿ ಓನ್ಲಿ ಅನ್ನೋ ಟೈಮ್ ಟಿ ಅದಿರೋದಕ್ಕೆ ಇದು ಕಾನ್ಸ್ಟಂಟ್ ಎ ಕ್ವಾಂಟಿಟಿ ಹೊರಗೆ ತೆಗ್ದಾರೆ. ಸೊ ಇಟ್ ಈಸ್ ಅ ಡಿ ಟಿ ಆಯ್ತು. ನೆಕ್ಸ್ಟ್ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಇಂಟಿಗ್ರೇಷನ್ ಆಫ್ ಡಿ ವಿ ಮಾಡಿದ್ರೆ ಏನು ಬರ್ತೈತೆ ನಮ್ಗೆ, ಓನ್ಲಿ ವಿ ಬರುತ್ತೆ. ಇದು ನಿಮ್ಗೆ ಜನರಲ್. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ ನಿಮ್ಗೆ ಬರೀ ಎಕ್ಸ್ ಅಷ್ಟೇ ಬರುತ್ತೆ. ಸೇಮ್ ಇಂಟಿಗ್ರೇಷನ್ ಆಫ್ ಡಿ ವಿ ಮಾಡಿದರೆ ನಮ್ಗೆ ವ್ಯಾಲ್ಯೂ ಏನು ಬಂತು, ಬರೀ ವಿ ಅಂತಷ್ಟೇ ಕನ್ಸಿಡರ್ ಮಾಡಿದ್ರು. ವ್ಯಾಲ್ಯೂ ಈಸ್ ಓನ್ಲಿ ವಿ. ಇದು ಫೈನಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ. ಇದನ್ನು ಹೆಂಗೆ ಬರೀತಾರೆ ಅಂತಂದ್ರೆ, ಇವು ನಿಮ್ದು ಲಿಮಿಟ್ ಇದ್ದಂಗೆ, ಫೈನಲ್ ಇನಿಷಿಯಲ್ ವೆಲಾಸಿಟಿ ಅಂಥೇಳಿ. ಇಲ್ಲಿ ಪಾಯಿಂಟ್ ಎ ಮತ್ತು ಟಿ, ಇಂಟಿಗ್ರೇಷನ್ ಆಫ್ ಡಿ ಟಿ ಅಂದ್ರೇನು, ಬರೀ ಟಿ ಬಂತು. ಇಲ್ಲಿ ಲೋವರ್ ಲಿಮಿಟ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್, ಅಪ್ಪರ್ ಲಿಮಿಟ್ ನಿಮ್ದು ಟೈಮ್ ಟಿ. ಇದನ್ನ ಹೆಂಗೆ ಮಾಡ್ತಾರೆ, ಬ್ರಾಕೆಟ್ ಬಿಡಿಸೋದು ಲಿಮಿಟೇಷನ್ ಒಳಗಂತ ಕರೀತಾರೆ. ವಿ ಮೈನಸ್ ವಿ ನಾಟ್ ಇತ್ತಂತಂದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂತಾರೆ. ಇಲ್ಲಿ ಅಪ್ಪರ್ ಲಿಮಿಟ್ ವಿ, ಲೋವರ್ ಲಿಮಿಟ್ ವಿ ನಾಟ್. ವಿ ಜಾಗದೊಳಗೆ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಿ ಜಾಗದೊಳಗಂದ್ರೆ ವಿ ಇದರಲ್ಲಿ ವಿ ಈಸ್ ರಿಪ್ಲೇಸ್ಡ್ ಬೈ ವಿ ನಾಟ್. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೇಮ್ ಟೈಮಿಗೆ ನಾವು ಲಿಮಿಟ್ ಅಪ್ಲೈ ಮಾಡ್ತಿದ್ರೆ ಅಪ್ಪರ್ ಲಿಮಿಟ್ ಟಿ ಮೈನಸ್ ಲೋವರ್ ಲಿಮಿಟ್ ಏನದ 0 ಐತಿ. ಓಕೆ, ವ್ಯಾಲ್ಯೂ ಇಸ್ ಹಿಯರ್. ನಾವು ವಿ ಮೈನಸ್ ವಿ ನಾಟ್ ಈಕ್ವಲ್ ಟು ಎ ಇಂಟು ಟಿ. ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ ವಿ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ಇಟ್ ಇಸ್ ಅ ಫಸ್ಟ್ ಇಕ್ವೇಷನ್ ಆಫ್ ಯುವರ್ ದ ಕೈನಮೆಟಿಕ್ ಇಕ್ವೇಷನ್. Move to second one. Consider a body moving along a straight line with a uniform acceleration a. Let v naught be the initial velocity when the body is at a position x naught and v be the final velocity at any time t when the body is a position x. Andra ille same ಒಂದು ಬಾಡಿ ಸ್ಟ್ರೇಟ್ ಲೈನ್ ಒಳಗೆ ಮೂವ್ಮೆಂಟ್ ಆಗ್ಲಿಕ್ಕತ್ತದ, ಅದರ ಎಕ್ಸೆಲರೇಷನ್ ಎ ಅದ. ಇನಿಷಿಯಲಿ ಪೊಸಿಷನ್ನು ಎಕ್ಸ್ ನಾಟ್, ಅದಕ್ಕೆ ಇನಿಷಿಯಲ್ ವೆಲಾಸಿಟಿ ವಿ ನಾಟ್. ಫೈನಲ್ ಪೊಸಿಷನ್ ಎಕ್ಸ್ ರೀಚ್ ಆಯ್ತು, ಅವಾಗ ಫೈನಲ್ ವೆಲಾಸಿಟಿ ಏನಾಯ್ತು ವಿ. ಇನಿಷಿಯಲ್ ವೆಲಾಸಿಟಿ ವಿ ನಾಟ್, ಇನಿಷಿಯಲ್ ಪೊಸಿಷನ್ ಎಕ್ಸ್ ನಾಟ್, ಫೈನಲ್ ವೆಲಾಸಿಟಿ ವಿ, ಫೈನಲ್ ಪೊಸಿಷನ್ ಈಸ್ ಎಕ್ಸ್. These are the condition. Moving with a constant acceleration, initial position x naught, initial velocity v naught, final position x, final velocity v. Now according to the definition, velocity can be defined as rate of change of displacement. ಅದನ್ನ dx by dt ಅಂತ ಬರೆದ್ರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ dx ಅದ v into dt ಅಂತ ಆಯ್ತು. Now this v can also be written as v plus v naught from the equation 1. Equation 1, first kinematic equation, v can be written as v plus a naught. V can be written as v plus a naught. Now bracket v naught dt, v at, v naught dt at t. Now apply the limit. ಇಲ್ಲಿ ಎಕ್ಸ್ ಕ್ವಾಂಟಿಟಿ ಅಂದ್ರೆ ಪೊಸಿಷನ್ಗೇನು ಇನಿಷಿಯಲ್ ಪೊಸಿಷನ್ ಎಕ್ಸ್ ನಾಟ್, ಫೈನಲ್ ಪೊಸಿಷನ್ ಎಕ್ಸ್. ಸೇಮ್ ಇಲ್ಲಿ ಡಿ ಟಿ ಡಿರೈವ್ಡ್ ಕ್ವಾಂಟಿಟಿ ಟಿ ಅದ,
Timing initially 0, final timing t. Same, initial timing 0, final timing t. Now, as we already said, integration of dx is x as it is. Next, integration ಇಲ್ಲೇ ವಿ ನಾಟ್ ಅದ, ವಿ ನಾಟ್ ಇಲ್ಲ ಟೈಮ್ ಕ್ವಾಂಟಿಟಿ ಇಲ್ಲ, ಡಿ ಟಿ ಅಷ್ಟ ಟೈಮ್ ಕ್ವಾಂಟಿಟಿ ಅದ. ಇಂಟಿಗ್ರೇಷನ್ ಆಫ್ ಡಿ ಟಿ ಏನಾಗತ್ತೆ ನಮ್ದು ಟೈಮ್ ಕ್ವಾಂಟಿಟಿ ಟಿ, ಲಿಮಿಟ್ ಏನದಾವು 0 ಟಿ ಅದ. ನೆಕ್ಸ್ಟ್ ಇಲ್ಲಿ ಎ ಟಿ ಡಿ ಟಿ ಅದ. ಇಂಟಿಗ್ರೇಷನ್ ಆಫ್ ದ ಟಿ ಡಿ ಟಿ, ಇಲ್ಲಿ ಒಂದು integration of x into dx can be written as x square by 2. Say integration of dx x iddalle time t ada, it is a t square by 2 and the limitation is initially 0, final timing t. Substitute upper limit minus lower limit. Upper limit x iddalle x ಹಾಕಿದ್ರಿ, ಲೋವರ್ ಲಿಮಿಟ್ ಎಕ್ಸ್ ಜಾಗದಲ್ಲಿ ಎಕ್ಸ್ ನಾಟ್ ಹಾಕಿದ್ರಿ. ಸೇಮ್ ಟೈಮಿಂಗ್ ಟಿ ಇದ್ದಲ್ಲಿ ಟಿ ಈಕ್ವಲ್ ಟು 0 ಹಾಕಿದಾಗ 0 ಬಂತು. ಇಲ್ಲೂ ಟಿ ಈಕ್ವಲ್ ಟು ಟಿ ಹಾಕಿದಾಗ ಟಿ ಸ್ಕ್ವೇರ್. ನೆಕ್ಸ್ಟ್ 0 ಕ್ವಾಂಟಿಟಿ 0. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಸ್ಟೆಪ್, ವಿ ನಾಟ್ ಟಿ ಆಸ್ ಇಟ್ ಈಸ್ ಟಿ ಸ್ಕ್ವೇರ್. ಜನರಲೈಸ್ಡ್ ಫಾರ್ಮ್ ಇದು ಎಕ್ಸ್ ಮೈನಸ್ ಎಕ್ಸ್ ನಾಟ್, ಇದನ್ನು ಎಕ್ಸ್ ನಾಟ್ ಈ ಕಡೆ ತೊಗೊಂಡು ಹೆಂಗೆ ಬರಿಬೋದು, ಎಕ್ಸ್ ಈಕ್ವಲ್ ಟು x naught plus v naught t plus half a t square, or else generalized for x equal to ut plus half a t square or x equal to v naught t plus half a t square. Move to third one. Consider a body moving along a straight line with a uniform acceleration a. Let v naught be the initial velocity at position x naught, v be the final velocity at the position x. Again the same, acceleration can be written as a rate of change of velocity. ಇಲ್ಲಿ ಒಂದು ಪಾಯಿಂಟ್, ಇಲ್ಲಿ ಡಿ ವಿ ಬೈ ಡಿ ಟಿ ಇದ್ದದನ್ನು ಹೆಂಗೆ ಬರೆದಾರಂದ್ರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಡಿ ಎಕ್ಸ್ ಅಂತ ಮಾಡ್ಯಾರ. ಇದನ್ನು ಡಿ ವಿ ಬೈ ಡಿ ಎಕ್ಸ್ ಅದ, ಇಲ್ಲೂ ಡಿ ಎಕ್ಸ್ ಬೈ ಡಿ ಟಿ ಅಂತದ. ಸೇಮ್ ಇವೆರಡು ಕ್ಯಾನ್ಸಲ್ಸ್ ಆದ್ವ, ನಮ್ಗೆ ಉಳಿಯೋದೇನು ಡಿ ವಿ ಬೈ ಡಿ ಟಿನ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡಿ ಡಿ ವಿ ಬೈ ಡಿ ಟಿ ಕ್ವಾಂಟಿಟಿನ ಡಿ ಎಕ್ಸ್ ಅಂತ ಹೇಳಿ ಬರೆದಿದ್ದಾರೆ. ನೆಕ್ಸ್ಟ್ ಸ್ಟೆಪ್, ಡಿ ಎಕ್ಸ್ ಬೈ ಡಿ ಟಿ ಅಂದ್ರೇನು, ವೆಲಾಸಿಟಿ ಈಸ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೊ dx by dt is replaced by v. At the end, simplification. Finally, ಏನು ಉಳಿತು, a dv by dx of v. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು, a into dx equal to v into dv. ನಾವು ಇದಕ್ಕೆ ನೀವು ಲಿಮಿಟ್ ಅಪ್ಲೈ ಮಾಡ್ತೇನೆ ಅಂತ ಇಟ್ಕೋರಿ. ಎಕ್ಸ್ ಡಿರೈವ್ ಕ್ವಾಂಟಿಟಿ ಅದಾವ, ಲಿಮಿಟೇಷನ್ ಅಪ್ಲೈ ಮಾಡಿದ್ರೆ ಇನಿಷಿಯಲ್ ಪಾಯಿಂಟ್ ಎಕ್ಸ್ ನಾಟ್, ಫೈನಲ್ ಪಾಯಿಂಟ್ ಎಕ್ಸ್. ಇಲ್ಲೇ ಡಿ ವಿ ಕ್ವಾಂಟಿಟಿ ಅದ, ಇನಿಷಿಯಲ್ ವೆಲಾಸಿಟಿ ವಿ ನಾಟ್, ಫೈನಲ್ ವೆಲಾಸಿಟಿ ವಿ. ದೀಸ್ ಆರ್ ವಿ ಕ್ಯಾನ್ ಅಪ್ಲೈ ದ ಲಿಮಿಟೇಷನ್. ಇನಿಷಿಯಲ್ ಪೊಸಿಷನ್, ಫೈನಲ್ ಪೊಸಿಷನ್, ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ. ಈಗ ಎಕ್ಸ್ ಡಿಪೆಂಡೆಂಟ್ ಇಲ್ಲ, ಅದನ್ನು ಹೊರಗೆ ಆಸ್ ಇಟ್ ಈಸ್ ಬರೆದಾರ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದ್ರೇನು ಎಕ್ಸ್, ಇಂಟಿಗ್ರೇಷನ್ ಆಫ್ ಡಿ ವಿ ಅಂತಂದ್ರೆ ಇಲ್ಲಿ ಇಂಟು ವಿ ಅದ, ಸಾರಿ, ಇಂಟಿಗ್ರೇಷನ್ ಆಫ್ ವಿ ಇಂಟು ಡಿ ವಿ ಕ್ಯಾನ್ ಬಿ ರಿಟನ್ ಆಸ್ ವಿ ಸ್ಕ್ವೇರ್ ಬೈ ವಿ. ಐ ಥಿಂಕ್ ಯು ಹ್ಯಾವ್ ದ ಲಾಟ್ ಆಫ್ ಕನ್ಫ್ಯೂಷನ್ ಇನ್ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಇದೆಲ್ಲ ನಿಮ್ಗೆ ಸೆಕೆಂಡ್ ಇಯರ್ ಬರುತ್ತೆ. ಬಟ್ ಇದು ನಿಮಗೆ ಡೆರಿವೇಷನ್ ಕ್ಯಾಲ್ಕುಲಸ್ ಪಾರ್ಟ್ ಇರೋದಕ್ಕೆ ನಾವು ನಿಮ್ಗೆ ಹೇಳಿಕತ್ತಿದ್ದು. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಬೈ 2. ಸೇಮ್ ಥಿಂಗ್, integration of dv by integration of v into dv is v square by 2. At the end, apply the limitation, upper limit minus lower limit, final minus initial velocity. After the simplification, we have v square minus v naught square by 2
ಇಲ್ಲಿ ಎ ವ್ಯಾಲ್ಯೂಸ್ ಅದ, ಇದು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಜನರಲ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರು. ಇಲ್ಲಿ ವಿ ಸ್ಕ್ವೇರ್ ವಿ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ ಫೈನಲ್ ಏನು ಬಂತು, ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಈಕ್ವಲ್ ಟು 2ax. ಇಟ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್ ಆಫ್ ದ ಕೈನೆಮೆಟಿಕ್ ಇಕ್ವೇಷನ್ 3. ಥ್ಯಾಂಕ್ ಯು. ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾರೆ, ನಿಮ್ಗೆ ಜಸ್ಟ್ ಕೈನೆಮೆಟಿಕ್ ಇಕ್ವೇಷನ್ ಡಿರೈವ್ ಮಾಡಿರಿ ಅಂತಾರೆ. ಬೆಸ್ಟ್ ಮೆಥಡ್ ಈಸ್ ಗ್ರಾಫಿಕಲ್ ಮೆಥಡ್, ಅದನ್ನು ಯೂಸ್ ಕಂಟಿನ್ಯೂ ಮಾಡ್ತೀರಿ. ಕ್ಯಾಲ್ಕುಲಸ್ ಮೆಥಡ್ ಕೇಳಂಗಿಲ್ಲ, ರೇರ್ ಕೇಸಸ್. ಇನ್ ಕೇಸ್ ಏನಾದರೂ ನಿಮ್ಗೆ ಕೇಳಿದರೆ ಇರಲಿ ಅಂಥೇಳಿ ನಿಮ್ಗೆ ಕ್ಯಾಲ್ಕುಲಸ್ ಮೆಥಡು ಹೇಳಿದ. ಗ್ರಾಫಿಕಲ್ ಮೆಥಡ್ ಅಷ್ಟೇ ನೀವು ಬರೆದ್ರೆ ಸಾಕು. ಫಸ್ಟ್ ಇಕ್ವೇಷನ್ ಕೇಳಿದ್ರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಫಸ್ಟ್ ಇಕ್ವೇಷನ್, ಸೆಕೆಂಡ್ ಇಕ್ವೇಷನ್ ಕೇಳಿದರೆ ನೀವು ಒಂದೇ ಸಲ ಡೈಗ್ರಾಮ್ ಹಾಕಿ ಅದರ ಟರ್ಮ್ ಎಕ್ಸ್ಪ್ಲೇನ್ ಮಾಡಿ ಫಸ್ಟ್ ಇಕ್ವೇಷನ್ ಡೆರಿವೇಷನ್ ಮಾಡಿ ಸೆಕೆಂಡ್ ಇಕ್ವೇಷನ್ ಡಿರೈವ್ ಮಾಡಬೇಕು. ಡೈರೆಕ್ಟ್ಲಿ ನಿಮ್ಗೆ ಥರ್ಡ್ ಕೇಳಿದರೆ ಸ್ಟಾರ್ಟಿಂಗ್ ಟು ಎಂಡ್ ಪಾಯಿಂಟ್ ಅದ್ರದ್ದು ಗ್ರಾಫ್ ಹಾಕಬೇಕು, ಗ್ರಾಫದ ಟರ್ಮ್ ಎಕ್ಸ್ಪ್ಲೇನ್ ಮಾಡಬೇಕು, ಫಸ್ಟ್ ಇಕ್ವೇಷನ್ ಆಮೇಲೆ ಸೆಕೆಂಡ್ ಆಮೇಲೆ ಥರ್ಡ್ ಡಿರೈವ್ ಕಂಟಿನ್ಯೂಷನ್ ಪಾರ್ಟ್ ಬರೀಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. 5 ಮಾರ್ಕ್ಸಿಗೆ ಮೋಸ್ಟ್ ಆಫ್ ದ ಟೈಮ್ ಕೇಳ್ತಾರೆ. ಇನ್ ಕೇಸ್ ಏನಾದರೂ ನಿಮ್ಗೆ ಡೆರಿವೇಷನ್ ಕೇಳಿಲ್ಲ ಅಂತಂದ್ರು ಪ್ರಾಬ್ಲಮೆಟಿಕ್ ಸೆಕ್ಷನ್ ಒಳಗೆ ಪಕ್ಕಾ ಈ ಇಕ್ವೇಷನ್ಸ್ ಮೇಲೆ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತಾವೆ. ಕೈನೆಮೆಟಿಕ್ ಇಕ್ವೇಷನ್ ಯೂಸ್ ಮಾಡಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಟೋಟಲ್ ನಿಮ್ಗೆ 7 ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ 5+2 ಅಂತಿರುತ್ತೆ. 5 ಮಾರ್ಕ್ ಒಂದು ಥೇರಿ ಇರುತ್ತೆ, ಇಲ್ಲ ಪ್ರಾಬ್ಲಮ್ ಇರುತ್ತೆ. ಎರಡರೊಳಗೆ ಒಂದಾದರೂ ಕಂಪಲ್ಸರಿ ಈ ಚಾಪ್ಟರ್ ಮೇಲೆ ಬರುತ್ತೆ. ದಟ್ ಟು ಆನ್ ದ ಬೇಸ್ ಆಫ್ ಯುವರ್ ದ ಕೈನೆಮೆಟಿಕ್ ಇಕ್ವೇಷನ್ ಓನ್ಲಿ. ಥ್ಯಾಂಕ್ ಯು.